ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗು ಇದರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವ್ರದೇ ಆದಂತಹ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸರಿಯಾದಂತ ಮಾಹಿತಿಯನ್ನ ಒದಗಿಸಿಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ, ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಮಂದಟ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ನಾನು, ಕೃಷ್ಣ ಬೈರೇಗೌಡರು, ರಾಮಲಿಂಗಾರೆಡ್ಡಿ, ಚಲುವರಾಯಸ್ವಾಮಿ, ಸುಧಾಕರ್ ಮತ್ತು ನಮ್ಮ ಅಧ್ಯಕ್ಷರಾಗಿದ್ದಂತ ಜಯಪ್ರಕಾಶ್ ಹೆಗಡೆ, ನಾವೆಲ್ಲ ನಮ್ಗೆ ಏನೇನ್ ಮಾಹಿತಿ ಇದೆ ಆ ಮಾಹಿತಿಯನ್ನ ನಮ್ಮೆಲ್ಲ ಶಾಸಕರಿಗೆ, ಬಿ.ಎಲ್. ಶಂಕರ್ ಎಲ್ಲ ಕೂಡ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಟು ಶ್ರೀ ಮುಖ್ಯಮಂತ್ರಿಗಳಿಗೆ, ನಮ್ಮ ಗೋವಿಂದರಾಜು ಎಲ್ಲ ಕೂಡ ಶಾಸಕರು, ಮಾಜಿ ಮಂತ್ರಿಗಳೆಲ್ಲ ಕೂಡ ಅವ್ರದೇ ಆದಂತಹ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದಾರೆ. ನಾವೆಲ್ಲ ನಮ್ದು ನಮ್ಮ ಸರ್ಕಾರ ಏನು ಹಿಂದೆ ನಾವೇ ಇದಕ್ಕೆ ಈ ಒಂದು ಸರ್ವೆ ಆಗ್ಬೇಕು ಅಂತೇಳಿ, ಸೋಶಿಯೋ ಎಕನಾಮಿಕ್ ಸರ್ವೆ ಆಗ್ಬೇಕು ಅಂತೇಳಿ ನಾವೇ ಒಪ್ಪಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣನ ಕೂಡ ಇದಕ್ಕೆ ಖರ್ಚು ಮಾಡಿ ಲಕ್ಷಾಂತರ ಜನ ಈಗಾಗಲೇ ಪ್ರತಿ ಎಲ್ಲಾ ಕಡೆನೂ ಪ್ರವಾಸ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸೊ ಅದೆಲ್ಲ ಒಂದು ವರದಿ ಬಂದಿದೆ. ಸೊ ಈಗ ಅವರೆಲ್ಲ ನಮ್ಮ ಶಾಸಕರು ಕೂಡ ಇನ್ನ ನಮ್ಗೆ ಡೀಟೈಲ್ ಮಾಹಿತಿ ಬೇಕು ಅಂತ ಕೂಡ ಕೇಳಿದ್ದಾರೆ. ಅವ್ರಿಗೂ ಎಲ್ಲ ಒಂದೊಂದು ಕಾಪಿನ ಕೂಡ ನಮ್ಗೇನು ಒಂದು ಕಾಪಿ ಬಂದಿದೆ, ಆ ಕಾಪಿನ ಅವ್ರಿಗೂ ಕೂಡ ಮಾಹಿತಿಗೋಸ್ಕರ ತಿಳಿಸೋರಿದ್ದೇವೆ. ಕೆಲವು ಮಾಧ್ಯಮದಲ್ಲಿ ಅದು ಕೆಲವು ಬಂದಿದೆ. ನಾನು ಯಾವ ಮಾಧ್ಯಮ ಅಂತ ನಾನು ಹೇಳಕ್ ಹೋಗುದಿಲ್ಲ. ಇರೋ ವಾಸ್ತವಾಂಶ ಬಿಟ್ಟು ಬೇರೆನೆಲ್ಲ ಬರೆದಿದ್ದಾರೆ. ಮುಸ್ಲಿಮರಿಗೆ ಇಷ್ಟು % ಹೆಚ್ಚಿಗೆ ಇದೆ ಅನ್ನೋದೆಲ್ಲ ಒಂದು ಬೇರೆ ರೀತಿ ಅರ್ಥ ಬರೋ ರೀತಿಯಲ್ಲಿ ಕೆಲವು ಪ್ರಕಟಣೆಗಳಾಗಿದೆ. ಇಂಥವೆಲ್ಲ ಕೂಡ ನಾವು ಸರಿಯಾದ ಮಾಹಿತಿಯನ್ನ ಸಾರ್ವಜನಿಕರು ಕೂಡ ನಾವು ಕೊಡ್ಬೇಕಾಗಿದೆ. ಸೊ ಎಲ್ಲ ಶಾಸಕರು ಬಂದು ನಮ್ಮ ಅನೇಕ ಅಭಿಪ್ರಾಯಗಳನ್ನು ನಮ್ಗೆಲ್ಲ ತಿಳಿಸಿದ್ದಾರೆ. ಸೊ ಕ್ಯಾಬಿನೆಟ್ ಅಲ್ಲಿ ಹೋಗಿ ನಾವು ನಮ್ಮ ಜನರ ಪ್ರತಿನಿಧಿಗಳಾಗಿ ಇಟ್ಕೊಂಡು ನಾವೆಲ್ಲರೂ ಕೂಡ ಏನು ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯನೋ, ಏನು ವಾಸ್ತವಾಂಶ ಇದೆ ಅದನ್ನ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇಷ್ಟು ಮಾತ್ರ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಎಲ್ಲರೂ ಒಟ್ಟಿಗೆ ನಾವು ಏನ್ ಮಾತಾಡ್ಬೇಕು ಅಂತೇಳಿ ಒಂದು ಧ್ವನಿಯಾಗಿ ಮಾತಾಡ್ಕೊಂಡಿದೀವಿ. ಆ ವಿಚಾರವನ್ನ ನಾವು ಅಲ್ಲಿ ಮಂಡಿಸ್ತೇವೆ. ಕ್ಯಾಬಿನೆಟ್ ಕೆಲವು ನನಗೇನೋ ಹೇಳಿದ್ದಾರೆ ಅವರೆಲ್ಲ. ನಾನು ಕ್ಯಾಬಿನೆಟ್ ಅಲ್ಲಿ ಮಾತಾಡೋದನ್ನ ಇಲ್ಲಿ ಮಾತಾಡಕ್ಕೆ ಅದು ಅವಕಾಶ ಇಲ್ಲ. ಕ್ಯಾಬಿನೆಟ್ ಈಸ್ ಎ ಸೀಕ್ರೆಟ್ ಕಾನ್ಫಿಡೆನ್ಷಿಯಲ್ ಮೀಟಿಂಗ್. ಕ್ಯಾಬಿನೆಟ್ ಅಂದ್ರೆ ಗೌಪ್ಯ. ಅದು ಕೆಲವು ಕೊಟ್ಟಿದ್ದಾರೆ, ಅವರೆಲ್ಲ ಅಭಿಪ್ರಾಯಗಳು ತಿಳಿಸಿದ್ದಾರೆ. ಸುಮ್ಮನೆ ಅವ್ರು ಯಾರಾದ್ರೂ ನಿಮ್ಗೆ ಹೇಳ್ಬೋದು, ನಾವ್ ಹಿಂಗ್ ಹೇಳುದು ಹಂಗ ಹೇಳುದು ಅಂತ ಅಂದ್ಬಿಟ್ಟು ನೀವು ಆಫ್ ದಿ ರೆಕಾರ್ಡ್ ಅಂತ ಹೇಳ್ಬೋದು. ಎಲ್ಲ ಆಫ್ ದಿ ರೆಕಾರ್ಡ್ಗೂ ತೆರೆ ಎಳಿತಾ ಇದ್ದೀವಿ. ನಮ್ಮ 5 ಜನಕ್ಕೂ ಅವರು ಆಥರೈಸ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ದಿ ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿದ್ದಾರೆ. ನಾವು 5 ಜನನು ಏನು ಹೇಳಬೇಕು ಅದನ್ನು ಖಂಡಿತ ನಾವು ಹೇಳ್ತೇವೆ. ಅಂಕಿಅಂಶಗಳು ಸರ್, ತಮ್ಮ ಸಮುದಾಯದ ಅಂಕಿಅಂಶಗಳ ಬಗ್ಗೆ ಶಾಸಕರಿಗೆ, ಸಚಿವರಿಗೆ ಒಪ್ಪಿಗೆ ಇದೆ ಸರ್. ನಾವು ವಿ ಆರ್ ನಾಟ್ ವರಿಡ್ ಅಬೌಟ್ ಒಂದೇ ಸಮಾಜದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದೀನಿ, ನಾವೆಲ್ಲ ಮಿನಿಸ್ಟರ್ ಇದ್ದೇವೆ. ನಮ್ಗೆ ಎಲ್ಲಾ ಸಮಾಜಕ್ಕೂ ನಾವು ರಕ್ಷಣೆ ಕೊಡಬೇಕಾದ್ದು ನಮ್ಮ ಡ್ಯೂಟಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ನಾವ್ ಯಾರು ಯಾವ ವರದಿಗೂ ನಮ್ದೇನು ಇದರಲ್ಲಿ ಅವರು ಸಿಸ್ಟಮ್ ಏನ್ ಮಾಡಿದ್ದಾರೆ
ಆ ಸಿಸ್ಟಮ್ ಅಲ್ಲಿ ನಾವು ಯಾರು ತಪ್ಪನ್ನ ಕಂಡುಹಿಡಿಯಲಿಕ್ಕೆ ನಾವು ತಯಾರಿಲ್ಲ. ದೇ ಹ್ಯಾವ್ ಡನ್ ಎ ಡಿಟೈಲ್ ಎಕ್ಸೈಸ್, ಸೋಶಿಯೋ ಎಕನಾಮಿಕ್ ಸರ್ವೆ ಎಲ್ಲ ಕೂಡ ಏನು ಸುಮ್ಮನೆ ಮಾಡಿದಾರ, 1 ಲಕ್ಷಾಂತರ ಜನ ಪ್ರಯತ್ನ ಮಾಡಿದ್ದಾರೆ, ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ, ಅದೆಲ್ಲ ಕರೆಕ್ಟ್ ಆಗಿ ಅವ್ರು ಏನಿರ್ಬೇಕು ಮಾಡಿದ್ದಾರೆ. ಕೆಲವು ಮಾಧ್ಯಮದಲ್ಲಿ ವಿರೋಧ ಪಾರ್ಟಿಗಳು ಕೆಲವು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಉತ್ತರ ಕೊಡ್ಬೇಕು, ನಾವು ಮುಂದಿನ ದಿನದಲ್ಲಿ ನಾವು ಕೊಡ್ತೇವೆ. ಸರ್, ಹಿಂದೆ ತಾವು ಸಹ ಆ ಕ್ಯಾಬಿನೆಟ್ ಅಲ್ಲಿ ಇದ್ರಿ. 2013 ಸಂದರ್ಭದಲ್ಲಿ ಬಹುತೇಕ ಸಚಿವರು ಹೇಳಿದ್ರು. ಅದಾದ ನಂತರ ವರದಿ ಬಂದ ನಂತರವೂ ಸಹ ಇದುವರೆಗೆ ವರದಿ ರಿಲೀಸ್ ಆಗೋ ತನಕ ಬಹುತೇಕ ಎಲ್ಲರೂ ಸಹ ಅಪಸ್ವರ ಆಗ್ತಾರೆ. ಇಲ್ಲ, ಆಗ ಯಾರ ಹತ್ರನೂ ಮಾಹಿತಿ ಇರ್ಲಿಲ್ಲ. ಈ ಮಾಹಿತಿ ಬಂದಿದ್ದೆ 3 ದಿನದಿಂದ ಈಚೆಗೆ. ಬರೀ ಜಯಪ್ರಕಾಶ್ ಒಬ್ಬರ ಇದ್ದೀರ ಅಷ್ಟೇ, ನನ್ನ ಹತ್ರನೂ ಇರ್ಲಿಲ್ಲ. ಮುಖ್ಯಮಂತ್ರಿಗಳು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ನನಗೆ ಕ್ಯಾಬಿನೆಟ್ ಅಲ್ಲಿ ಇದನ್ನ ಓಪನ್ ಮಾಡಿದ್ಮೇಲೆ ನಿನ್ನೆನೂ ಮೊನ್ನೆ ಬಂದಿತ್ತು. ಸೊ ನನ್ನ ಡ್ಯೂಟಿ ಅಲ್ವಾ, ನಮ್ಮ ಕೊಲೀಗ್ಸ್ ಶಾಸಕರಿಗೆಲ್ಲ ಹಂಚ್ಕೊಳ್ಬೇಕಾಯ್ತು, ಡ್ಯೂಟಿ ಮಾಹಿತಿ ಎಲ್ಲ ಹಂಚ್ಕೊಳ್ಬೇಕಾಯ್ತು. ಮಾಧ್ಯಮದಲ್ಲೂ ವಿವಿಧ ರೀತಿಯಲ್ಲಿ ಒಂದೊಂದು ಪೇಪರ್ ಒಂದೊಂದ್ ತರ ಬರ್ದಿದ್ದೀವಿ. ಸೊ ಅದಕ್ಕೆ ನಾ ಎಲ್ಲ ಹಂಚ್ಕೊಂಡಿದ್ದೀನಿ. ಅವ್ರಿಗೂ ಚರ್ಚೆ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಅವ್ರಿಗೂ ಅಧ್ಯಾಯ ಮಾಡಕ್ಕೆ ಅವರು ಕೂಡ ವರದಿ ಕಾಪಿನ ನಾನು ಕಳಿಸ್ಕೊಡ್ತೀನಿ. ಇನ್ನೇನಾದ್ರು ವಿಚಾರ ಇದ್ರೆ ಅವರು ಕೂಡ ನಮಗೆ ಸಲಹೆಗಳನ್ನ ಕೊಡ್ತಾರೆ. ಅತಿ ಹೆಚ್ಚು ಸಂಖ್ಯೆ ಅಂತ ಅನ್ನೋದು ಒಂದ್ ರೀತಿ ಕನ್ಸಲ್ಟೇಟ್ ಆಗಿರುವಂತದ್ದು ನಿಮ್ಗೆ ಸ್ಪಷ್ಟವಾಗಿ ಎಲ್ಲ ಗೋಚರಿಸಿದೆ, ವರದಿಲಿ ಗೋಚರಿಸಿದೆ 75 lakhs ಅಂತ. ಇನ್ನು ಉಳಿದಿದ್ದೆಲ್ಲೋ ಬೇರೆ ಸುಳ್ಳು, ಅದೆಲ್ಲ ಬಿಡಪ್ಪ, ಅದೆಲ್ಲ ಸುಳ್ಳು. ಅಲ್ಲ, ಉಳಿದಿದ್ದೆಲ್ಲ ಜಾತಿಗಳು ಬೈಫರ್ಗೇಷನ್ ಆಗಿದೆ, ಅದು ಮಾತ್ರ ಕನ್ಸಲ್ಟ್ ಆಗಿದೆ. ಸತ್ಯವ ಸರ್ ಅದಕ್ಕೆ? ನಾನು ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ ನಾನು ತಯಾರಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.